ಈ ನಡುವೆ ತುಂಬ ಚಳಿ ಇರೋದ್ರಿಂದ ಬೆಳಗ್ಗೆ ಬೇಗ ಏಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆದರೂ ಇವತ್ತು ಬೆಳಗ್ಗೆ 6:45ಗೆ ಎದ್ದೆ. ನಮ್ಮ ಯಜಮಾನರು ಇವತ್ತು ಸ್ವಲ್ಪ ಬೇಗ ಹೋಗಬೇಕಿತ್ತು ಡ್ಯೂಟಿಗೆ. ಇನ್ನು ನಾನು ಬೇಗ ಫ್ರೆಶ್ ಅಪ್ ಆಗಿ ಬಂದುಬಿಟ್ಟು ಒಂದು ಗ್ಲಾಸ್ ಬಿಸಿನೀರಿಗೆ ABC ಜ್ಯೂಸ್ ಕ್ಯೂಬ್ಸ್ ಮಾಡಿಕೊಂಡಿದ್ದೆ. ಅದನ್ನು ಹಾಕೊಂಡು ಕುಡಿದೆ. ಇನ್ನು ಈ ಕ್ಯೂಬ್ಸು ನನಗೆ ಒಂದು 15 ಡೇಸ್ ಗಂಟ ಬರುತ್ತೆ. ಇನ್ನು ನಮ್ಮಂಥ ಹೆಣ್ಮಕ್ಳಿಗೆಲ್ಲ ಬೆಳಗ್ಗೆ ಆಯಿತು ಅಂದರೆ ಏನು ನಾಷ್ಟ ಮಾಡೋದು, ಸಂಜೆ ಆಯಿತು ಅಂದರೆ ಏನು ಅಡುಗೆ ಮಾಡೋದು ಅನ್ನೋದೇ ಒಂದು ತಲೆನೋವು ಆಗಿಬಿಡುತ್ತೆ. ಇನ್ನು ನಮ್ಮ ಮನೇಲಿ ತರಕಾರಿ ಎಲ್ಲ ತಂದಿದ್ದು ಹಂಗೆ ಇತ್ತು. ಇವತ್ತು ತರಕಾರಿ ಎಲ್ಲ ಹಾಕ್ಕೊಂಡು ಪಲಾವ್ ಮಾಡ್ಕೊಳ್ಳೋದು ಅಂದ್ಬಿಟ್ಟು ರೆಡಿ ಮಾಡ್ಕೊತಿದ್ದೀನಿ. ಏನಿಲ್ಲ, ನಾವು ನಾರ್ಮಲಾಗಿ ವೆಜಿಟೇಬಲ್ ಪಲಾವ್ ಮಾಡೋ ಥರನೇ ಮಾಡ್ತಿದ್ದೀನಿ. ಬಟ್ ನಾನು ಮಸಾಲೆ ಆಡಿಸ್ಕೊಂಡು ಮಾಡ್ತಿದ್ದೀನಿ ಅಷ್ಟೇ. ಒಂದು ಜಾರಿಗೆ ಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಆಡಿಸ್ಕೊತಿದ್ದೀನಿ. ಉಪ್ಪೇನಕ್ಕೆ ಹಾಕ್ಕೊಬೇಕು ಅಂದರೆ ನಾವು ಆಡಿಸ್ಕೊಂಡ್ರೂ ಗ್ರೀನ್ ಕಲರ್ ಅದೇ ಥರ ಇರುತ್ತೆ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಬೇಕು ಅಷ್ಟೇ. ಇನ್ನು ಇದಕ್ಕೆ ತರಕಾರಿ ಜೊತೆ ಬ್ರಾಕ್ಲಿ ಇತ್ತು, ಅದನ್ನು ಸೇರಿಸ್ಕೊಂಡು ಮಾಡ್ಕೊತಿದ್ದೀನಿ. ನಾನು ಬ್ರಾಕ್ಲಿ ಹಾಕಿ ಫಸ್ಟ್ ಟೈಮ್ ಟ್ರೈ ಮಾಡ್ಕೊಂಡಿದ್ದು, ಬಟ್ ಟೇಸ್ಟ್ ಚೆನ್ನಾಗಿ ಬಂದಿತ್ತು. ಅಷ್ಟರಲ್ಲಿ ನಮ್ಮ ಇಶೂನು ಎದ್ದ. ನಮ್ಮ ಯಜಮಾನರು ಅವನಿಗೆ ಡ್ರೈ ಫ್ರೂಟ್ಸ್ ತಿನ್ನಿಸ್ತಿದ್ರು. ಇನ್ನು ಅವ್ರಿಗೂ ಲೇಟ್ ಆಗಿಬಿಟ್ಟಿತ್ತು, ನಾಷ್ಟ ಇನ್ನೂ ಆಗಿರಲಿಲ್ಲ. ಅದಕ್ಕೆ ಅವರು ಒಂದು ಲೋಟ ಹಾಲು ಕುಡಿಯೋಕ್ಕೆ ಕೊಟ್ಬಿಟ್ಟು ಬೆಳಗ್ಗೆ ನಾಷ್ಟಕ್ಕೂ ಮತ್ತು ಮಧ್ಯಾಹ್ನ ಊಟಕ್ಕೂ ಬಾಕ್ಸ್ಗೆ ಹಾಕಿ ಕೊಟ್ಬಿಟ್ಟೆ. ಮಳೆ ಮಾತ್ರ ಜೋರಾಗಿ ಬರ್ತಿತ್ತು. ಇನ್ನು ಅವ್ರು ಹೋಗೋದು ಹೆಂಗೆ ಅಂತ ಯೋಚನೆ ಮಾಡ್ತಿದ್ರು. ಇನ್ನು ನಮ್ಮ ಯಜಮಾನರು ನನಗೋಸ್ಕರ ಚಾಕ್ಲೇಟ್ ಕೇಕ್ ತಂದಿದ್ರು, ನನಗೆ ತುಂಬ ಇಷ್ಟ ಅಂದ್ಬಿಟ್ಟು. ಲಂಚ್ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಟ್ಟೆ. ಏನು ಮಾಡೋಕ್ಕಾಗುತ್ತೆ, ಕೆಲಸಕ್ಕೆ ಹೋಗಲೇಬೇಕಲ್ವ ಮಳೆ ಬಂದ್ರೂ. ಅದಕ್ಕೆ ಅವರು ಕಾರಲ್ಲೇ ಹೋಗ್ತೀನಿ ಅಂದ್ಬಿಟ್ಟು ಹೋದರು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.